ಶೈಲಿಯಲ್ಲಿ ತಿಮ್ಮಪ್ಪನ ದರ್ಶನ ಅಷ್ಟು ಸುಲಭ ಅಲ್ಲ. ಆದರೆ ಬೆಂಗಳೂರಿನ ಸೌಂದರ್ಯ ನಗರದಲ್ಲೇ ಇರುವ ವೆಂಕಟರಮಣನ ದರ್ಶನ ಎಲ್ಲರಿಗೂ ಸುಲಭ ಸಾಧ್ಯ. ಹೆಸರುಘಟ್ಟ ರಸ್ತೆ ಬಳಿಯ ಸೌಂದರ್ಯ ನಗರದ ಸಿಡೇದಹಳ್ಳಿಯಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆಯಾಗಿ 1 ವರ್ಷ ಪೂರ್ಣಗೊಂಡಿದೆ. ಈ ಪ್ರಯುಕ್ತ ದೇವಸ್ಥಾನದಲ್ಲಿ ವಿಶೇಷ ಹೋಮ ಪೂಜೆ ನೆರವೇರಿಸಲಾಯಿತು. ಸಂಪೂರ್ಣವಾಗಿ ಕರಾವಳಿ ಶೈಲಿಯಲ್ಲಿರುವ ಈ ದೇವಸ್ಥಾನದ ವಾರ್ಷಿಕೋತ್ಸವದಲ್ಲಿ ಉಡುಪಿ ಪೇಜಾವರ ಶ್ರೀಗಳು ಭಾಗಿಯಾಗಿದ್ದರು. 4 ದಿನ ಅದ್ಧೂರಿಯಾಗಿ ನಡೆದ ದೇಗುಲ ವಾರ್ಷಿಕೋತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಪುನೀತರಾದರು. ಸೌಂದರ್ಯ ವೆಂಕಟರಮಣ ಸ್ವಾಮಿಗೆ ಸಾಷ್ಟಾಂಗ ಪ್ರಣಾಮಗಳು. ಈ ದೇವಸ್ಥಾನ ಕಟ್ಟಲಿಕ್ಕೆ ಒಂದು ಪ್ರೇರಣೆ ಏನಂದರೆ ತಿರುಪತಿಯ ವೆಂಕಟರಮಣ ಸ್ವಾಮಿಯ ಪ್ರೇರಣೆನೇ ಇದು ಆಗಿದೆ. ಈ ಸ್ಥಳ ಉದ್ಭವ ಆಗಿದ್ದೇ ಒಂದು ವಿಶೇಷ. ಇದು ನಾವು ನಿರೀಕ್ಷಿಸಿ ಇರಲಿಲ್ಲ. ಅದು ಅದರ ಪಾಡಿಗೆ ತೊಡರುಗಳಿಂದ ಎದ್ದು ನಿಂತು ಅಲ್ಲಿ ನಮಗೆ ಸಂಕಲ್ಪ ಆಯಿತು, ಇಲ್ಲಿ ಸೌಂದರ್ಯ ವೆಂಕಟರಮಣ ಸ್ವಾಮಿಯ ಪ್ರತಿಷ್ಠೆ ಮಾಡಬೇಕು ಅಂಥೇಳಿ ಅದು ಸಾಂಗವಾಗಿ ಆಯಿತು. 2025ರಲ್ಲಿ 23ನೇ ತಾರೀಕು ಕೊನೆಗೊಂಡಿದೆ ಪ್ರತಿಷ್ಠೆ. ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಗಳಿಂದ ಪ್ರತಿಷ್ಠಾಪನೆಗೊಂಡಂಥ ದೇವಸ್ಥಾನ ಈಗ 1 ವರ್ಷದ ವಾರ್ಷಿಕ ಉತ್ಸವವನ್ನು ನಾವೇ ತಿರುಪತಿಯಲ್ಲಿ ವೆಂಕಟರಮಣನ ದರ್ಶನ ಬಹಳ ಕಠಿಣವಾಗಿ ಹೋಗಿದೆ. ಆ ನಿಟ್ಟಿನಲ್ಲಿ ದೇವರು ಸರ್ವಾಂತರ್ಯಾಮಿಯಾಗಿರತಕ್ಕಂತಹ ಭಗವಂತನನ್ನು ವಿಶೇಷವಾಗಿ ನಮ್ಮ ಸೌಂದರ್ಯ ಮಂಜಪ್ಪನವರು ಈ ನಗರದೊಳಗೆ ಸುಂದರವಾಗಿರತಕ್ಕಂಥ ಶಿಲಾಮಯವಾದ ದೇಗುಲ ನಿರ್ಮಾಣ ಮಾಡಿ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಕೇವಲ ಅವರ ವ್ಯಕ್ತಿಗತವಾಗಿರತಕ್ಕಂತಹ ಕ್ಷೇಮ ಸುಖಕ್ಕೋಸ್ಕರ ಅಲ್ಲ, ನಾಡಿನ ಎಲ್ಲರಿಗೂ ಒಳಿತಾಗಲಿ ಅಂತ ಹೇಳಿಕೊಂಡು 1 ವರ್ಷಗಳ ಕಾಲ ಆ ಪೂಜೆ ನಿರಂತರವಾಗಿ ನಡ್ಕೊಂಡು ಬಂದು ಇವತ್ತು ಅದರ ವಾರ್ಷಿಕ ಉತ್ಸವ ನಡೀತಾ ಇದೆ. ಇದರಂತೆಯೇ ಇದು ನಿರಂತರವಾಗಿ ಮುಂದುವರಿಯಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.